ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಪ್ರಿಯೋಗಿ ಪತ್ರಿಕೆ. ಇಲ್ಲಿ ನಮ್ಮ ಪ್ರಿಯೋಗಂಗ ಬೋರ್ನಾನ್ ಮಾಡೋದಿತ್ರಿ, ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡೋದು. ಬಟ್ ನಮ್ಮ ಪ್ರಿಯೋಗ ಬೋರ್ನಾನ್ ಮಾಡ್ಕೋದಿಲ್ಲ. ಎಲ್ಲ ನಡಿ 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 ಬೆಳಿಗ್ಗೆ 12 ಗಂಟೆ ಆಗಿದ್ವಿ, ಮಲ್ಕೋದೀನಿ. ನಿಮ್ಗೆ ಹಾಯ್ ಮಾಡಲ್ಲ ಎಲ್ಲರಿಗೂ. ಬಾಯಲ್ಲೋ ಹಾಯ. ಸ್ವಲ್ಪ ತಯಾರು ಮಾಡಿದೇವಿ. ಇಲ್ಲಿ ಈ ರೀತಿ ಕಿರೀಟ ಎಲ್ಲ ಮಾಡ್ಕೋದೇವಿ. ಅಂದ್ರೆ ಹಲ್ವಾ ಇದು ದಾಗಿನ ಅಂತಾರಲ್ಲ, ಸೊ ಮಹಾರಾಷ್ಟ್ರ ಒಳಗೆ ಭಾಳ ಫೇಮಸ್ ಐತಿ ಸಂಕ್ರಾಂತಿಗೆ ಮಾಡೋದೆಲ್ಲ. ಸೊ ನಾವು ಈ ರೀತಿ ಎಲ್ಲಾನು ಒಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡತ್ತೀವಿ. ಸೊ ಇದನ್ನು ತಂದೇವಿ. ಅದಾದಮೇಲೆ ಪ್ರಿಯೋಗ ಅದೇ ತಂದೆ ತೋರಿಸು. ಹಾಂ, ಇದು ಮನ್ಯಾಗ ಈ ರೀತಿ ಗ್ಲಿಟರ್ ಪೇಪರ್ ತಂದೇವಿ. ಆಮೇಲೆ ಇದು ಅದಕ್ಕೆ ಹಿಂದಿನ ಸೈಡ್ ಬ್ಯಾಕ್ ಸೈಡ್ ಪೇಪರ್ ಜೆಪ್ಟೋ ನಾವು ಆರ್ಡರ್ ಮಾಡಿದ್ದು. ಅದನ್ನ ಬ್ಯಾಕ್ ಸೈಡ್ ಯೂಸ್ ಮಾಡೋದು. ಮತ್ತೆ ಇದು ಬ್ಯಾಕ್ ಸೈಡ್ ಯೂಸ್ ಮಾಡ್ಬೇಕಂತಂದಿದ್ದು ಖರೀ ಇದನ್ನ ಮಾಡೋದು. ಯಾಕಂದ್ರೆ ಈಗಿನ ತಿಂಡಿ ಯೂಸ್ ಮಾಡಕ್ ಬರ್ತೀನಿ ಅಲ್ಲಿ ನೋಡು. ತಲೆ ಕಟ್ಕೋದು. ಇವಾಗ ಬ್ಲ್ಯಾಕ್ ಆಮೇಲೆ ಗೋಲ್ಡನ್ ಬಲೂನ್ಸ್ ತಗೊಂಡೇವೆ ಎರಡು. ಆಮೇಲೆ ಈಗ ಗ್ಲೂ ಸ್ಟಿಕ್ ತಂದೇವಿ. ಇವತ್ತ ನನ್ ಗಂಡಗ ಎಲ್ಲಾ ಮನ್ಯಾಗ ಮಾಡೋದೈತಿ. ಕೊಂಡ ಹಲ್ವ ಇದ್ದಾಗಿನ ಒಂದ್ 200 ರೂಪಾಯಿ ಸಿಗಾಕತ್ತಿದ್ದು. ಬಟ್ ಇವ್ರು ಇಲ್ಲ ಮನ್ಯಾಗ ಮಾಡೋದು ಅಂತಂದರು. ಕೊಡುತ್ತಿದ್ಲ ಪರ್ಫೆಕ್ಟ್ ರಗಡೆ ತಿಂತಂದೇವಿ. ರಗಡೆ ಎಲ್ಲ ಮನ್ಯಾಗ ಮಾಡೋದಂತೆ. ಯಾವ ರೀತಿ ಮಾಡ್ತೇವಿ ಎಲ್ಲಾನು ಸೆಟಪ್ ಯಾವ ರೀತಿ ಎಲ್ಲ ನನ್ನ ಜೊತೆ ಶೇರ್ ಮಾಡ್ತಾ ಇರ್ತೇನೆ. ಸೊ ಸ್ಟೇ ಟ್ಯೂನ್. ಈಗ ಕೊಳ ಹಾಕೋದು ಬಾಯ್. ಕಿಸಿ ಕೊಡು. ಯೋಸ್ತಾ ಕೊಡ್ಲಾ ಬಲೂನ್ ಬಿಡು, ಆಟ ಆಡ್ಬೇಡ. ಅದ್ಯಾನ್ ನೋಡೋದಿಲ್ಲ. ಈ ರೀತಿ ಅದಕ್ಕೆಲ್ಲಾನು ಶೇಪ್ ಕೊಟ್ಟ ತಿಳ್ಕೊಳ್ಳಿ ಹಚ್ಕೊತ್ ಬರ್ಬೇಕು. ಅವ್ರು ಸ್ಟಿಕ್ಲೆ ಮಾಡತ್ತಾರ. ಯಾಕೆ ಅದನ್ನ ಸೈಡ್ ಪ್ರಿಯೋಗ್ ಎಲ್ಲಿ ಹೊಂಟಿದ್ದಿ? ಈ ಕಡೆ ಬಾ, ಒಂದು ಸ್ವಲ್ಪ ತೋರಿಸ್ರಿ. ಇಲ್ಲಿ ನೋಡ್ರಿ, ಈ ರೀತಿ ಮಾಡತ್ತೀವಿ. ಚಿನ್ 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 ಎಲ್ಲ ಆದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಫೈನಲಿ ಈ ರೀತಿ ರೆಡಿ ಆಗೈತೆ ನೋಡ್ರಿ. ಇನ್ನು ಇದ್ರೊಳಗೆ ಮಾಡೋದೈತಿ. ಬಟ್ ಇಷ್ಟ ಮಾಡೋದ್ರೊಳಗೆ ಇವಾಗ 12:15 ಆಗೈತಿ. ಸೊ ಈ ನೋಡ್ರಿ, ನಮ್ಮ ಹುಡುಗ ಸೀಟ್ ಸಿಕ್ಕಿದ್ದಕ್ಕೆ ಹಾಡು ಹಚ್ಕೊಡೋದ್ಗೆ ಇದು ನೋಡ್ರಿ ನೋಡ್ಕೋತ ಕೂತೈತಿ. ಅವ್ ಮೊಬೈಲ್ ತಗೋಂಗಿಲ್ಲ. ಬಟ್ ಈಗೀಗ ಸ್ವಲ್ಪ ರೂಢಿ ಆಗೋದೈತಿ ನಮಗೆ. ತೋರಿಸು ಇಲ್ಲಿ. ಸೊ ಈ ರೀತಿ ಇದ್ರಾಗಿನ ಮಾಡೋದೈತಿ. ಫೈನಲಿ ಇವಾಗೆಲ್ಲಾನು ಆಯ್ತು ನಮ್ದು. ಸ್ವಲ್ಪ ಕೆಲಸ ಉಳಿದೈತಿ. ಆ್ಯಕ್ಚುಲಿ ಹಾರ, ಆಮೇಲೆ ಕಿರೀಟ, ಆಮೇಲೆ ಕೈದಕ್ಕೆ ತೊಳ್ಬಂದಿ ಎಲ್ಲನೂ ಆಗಿದ್ದವು. ಸೊ ಎಲ್ಲರೂ ಕೂಡಿ ಮಾಡಿದ್ವಿ. ಅದಕ್ಕೆ ಪಟ ಎಲ್ಲ ಆಯಿತು. ಪಟ ಅಂದ್ರೆ ಇವಾಗ ಎಷ್ಟು ಗಂಟೆ ಐತಿ? 2:49 ಆಗೈತಿ. ಸೊ ಇವಾಗೆಲ್ಲನೂ ಆಯಿತು. ಸೊ ತೋರಿಸ್ತೇನೆ ಬರ್ರಿ. ಈ ರೀತಿ ಎಲ್ಲನೂ ಮಾಡಿದ್ದೇವೆ ನೋಡ್ರಿ. ಹಾರ, ಕಿರೀಟ, ಇನ್ನೆಲ್ಲನೂ ಅವರಾಶ್ ಇಡಬೇಕು. ಸೊ ಇವ್ರ ನನ್ನ ತಂಗಿ, ಆಮೇಲೆ ನನ್ನ ಮಗ ಮಲ್ಕೊಂಡ್ಬಿಟ್ಟ. ಸೊ ಎಲ್ಲರೂ ಕೂಡಿ ಮಾಡಿದ್ವು. ಬಟ್ ಇಷ್ಟು ಟೈಮ್ ಆಯಿತು. ಬಟ್ ವರ್ತ್ ಅನಿಸ್ತು. ಯಾಕಂದ್ರೆ ಮಾಡಿದ್ದಕ್ಕೆ ಎಲ್ಲಾನು ಮಸ್ತ್ ಐತಿ. ಇನ್ನೂ ಭಾಳ ಉಳ್ದೈತಿ. ಇದ್ರೊಳಗೆಲ್ಲ ಪೆಂಡಿಂಗ್ಸ್ ಉಳಿದವು. ಮಾಡೋಣಂತ ನಾಳೆ. ಚಂದ ಎದ್ದು ಕೊಡ್ಕೊತಿಲ್ಲ. ನಾನು ಫಿನಿಶ್ ಆಗೈತಿ. ಸೊ ಇವಾಗ ಮಲ್ಕೋಬೇಕು. ಮತ್ತು ನಾಳೆ ನಂದು ಆ್ಯಕ್ಚುಲಿ ಆಫೀಸ್ ಐತಿ. ಇವ್ರಿಗೆ ಆಫ್ ಐತಿ. ಬಟ್ ನಂದು ಸಂಡೇ ಐತಿ. ಬಟ್ ವರ್ಕಿಂಗ್ ಐತಿ. ನಾಳೆ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಚಲೋ ಬಾಯ್. ವೆಲ್ಕಮ್ ಬ್ಯಾಕ್ ಟು ಪ್ರಿಯೋಗಿ ಪತ್ವಿ ನೆಪ್ಚರ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಸೊ ಎಲ್ಲರೂ ಆರಾಮಾಗಿದ್ರಿ. ನಾವು ಕೂಡ ಆರಾಮಾಗಿದ್ದೀವಿ. ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವಾಗ ಆಗೈತಿ ಮುಂಜಾನೆ 4 ಗಂಟೆ. ನಂದೆಲ್ಲನೂ ಜಳಕ ಎಲ್ಲನೂ ಆಗಿ ರೆಡಿಯಾಗಿದ್ದೀವಿ. ಇವ್ರ ಪೂಜೆ ಎಲ್ಲ ಆಗೈತಿ. ಇವಾಗ ಅಡುಗೆ ಮಾಡಬೇಕು. ಸೊ ಗ್ಯಾಸದ್ದು ಕೂಡ ಪೂಜೆ ಆಗೈತಿ. ಗ್ಯಾಸ್ ಪೂಜೆ ಎಲ್ಲ ಮಾಡಿದ್ದೀನಿ. ಇವಾಗ ಪಟ ಅಡುಗೆ ಮಾಡ್ಕೊಳ್ಳೋ ಅಂತ ಬರ್ರಿ.
ಎಲ್ಲರಿಗೂ ಫಸ್ಟ್ ಅಪ್ಪನ ಭೋಗಿ ಹಬ್ಬ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಭೋಗಿ ಹಬ್ಬದ ದಿನ ಭಾಳ ಅಡುಗೆ ಮಾಡ್ತೀವಿ ಮತ್ತು ಈ ಅಡುಗೆ ನಂದು ಎಲ್ಲಕ್ಕಿಂತನೂ ಫೇವ್ರೇಟ. ಆಮೇಲೆ ನನಗೆ ಭಾಳ ಇಷ್ಟ ಆಗುವಂಥದ್ದು ಊಟ ಏನೇನು ಇರ್ತೈತಿ ಆ ದಿನ ಅಂದರೆ ಜೋಳದ ರೊಟ್ಟಿ ಖಡಕ್, ಆಮೇಲೆ ಸಜ್ಜಿ ರೊಟ್ಟಿ, ಆಮೇಲೆ ಅನ್ನ ಮೊಸರು, ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ, ಕರಿಯ ಚಟ್ಟ, ಕಾಳ ಚಟ್ಟ, ಮೊಸರು, ಮೆಂತಿ ಪಲ್ಯ, ಮಿಕ್ಸ್ ಭಾಜಿ ಎಲ್ಲನೂ ಮಾಡ್ತೇವೆ. ಸೊ ಇದನ್ನೆಲ್ಲ ನಾನು ಮುಂಜಾನೆ 4 ಗಂಟೆಗೆ ಎದ್ದು ಮಾಡಿದ್ನು. ಅದರ ನೆಕ್ಸ್ಟ್ ಡೇ ನಮ್ಮ ಕಡೆ ಮತ್ತು ಮಕರ ಸಂಕ್ರಾಂತಿನ ಹೋಳಿಗೆ ಊಟ ಇರ್ತೈತಿ. ಸೊ ಇಲ್ಲಿ ನಾನು ಮುಂಜಾನೆ ಎದ್ದು ಹೋಳಿಗೆ ಊಟಗೊಂಡು ನನ್ನ ಕಡೆ ವಿಡಿಯೋ ಮಾಡೋಕ್ಕೆ ಪಾಸಿಬಲ್ ಆಗಲ್ಲ. ಎಷ್ಟಾಗೈತಿ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ನೀ ಕೊಡು, ನೀ ತಿನ್ಸು ಅಶೋಕ, ಅಶೋಕ್ ನೀ ತಿನ್ಸು. ಸ್ವೀಟ್ ಅಪ್ಪ ತಿಂತಾವ ಮಗ. ಅಪ್ಪ ಅಮ್ಮ ತಿನ್ಸು. ಇಲ್ಲ ಬಾ ಅಮ್ಮ ತಿನ್ಸು. ಅಪ್ಪ ಅಮ್ಮ ತಿನ್ಸು. ತಿನ್ಸತ್ರಿ ಶಂಭು ಮಾಡು. ಅವ್ವ ನನ್ನ ರಾಜಾವಲಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಪ್ರಿಯೋಗಿ ಪತ್ವಿ ಲೈಫ್ ಚಾನಲ್. ಇವತ್ತು ಪ್ರಿಯೋಗಂದ ಬೋರ್ನಾನ್ ಮಾಡತ್ತೀವಿ. ಸೊ ಬೋರ್ನಾನ್ದಾಗಿನ ಅದೆಲ್ಲ ಹಲ್ವಾಯಿದಾಗಿನ ಅದನ್ನೆಲ್ಲ ಮನೆಯೊಳಗೆ ಮಾಡಿದ್ದೆ ವಿಡಿಯೋ ನಾನು ನಿಮ್ಮ ಜೊತೆ ಆಲ್ರೆಡಿ ಅಟ್ಯಾಚ್ ಮಾಡಿ. ಡೆಕೋರೇಷನ್ ಕೂಡ ಇವ್ರು ಮನ್ಯಾಗ ಮಾಡತ್ತಾರೆ ನೋಡ್ರಿ. ಈ ರೀತಿ ಇನ್ನೂ ನಡೆದೈತಿ ಡೆಕೋರೇಷನ್ ಪ್ರಿಪ್ರೇಷನ್. ಆಮೇಲೆ ರಿಲೇಟಿವ್ಸ್, ನಮ್ಮ ಆಫೀಸ್ ಕಲೀಗ್ಸ್ ಹಿಂಗೆಲ್ಲರೂ ಬರತ್ತರು, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಹಿಂಗೆಲ್ಲರೂ ಬರತ್ತರು. ಸೊ ಪ್ರಿಯೋನ್ ಬಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತೇವೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಭಾಳ ಅಂದರೆ ಭಾಳ ಮನೆಯೊಳಗೆ ಗಡ್ಬಡಿ ಒಳಗೆ ಮಾಡಿದ್ದು. ಬಟ್ ಈ ಟೈಮ್ ಅವ್ನು ಬೋರ್ನಾನ್ ಭಾಳ ಮಸ್ತಾಗಿ ಎಲ್ಲರೂ ಕರೆದು ಮಾಡತ್ತೇವೆ. ಸೊ ಸ್ಪೆಷಲ್ ಮೂಮೆಂಟ್. ಅದೇ ರೀತಿ ಇಲ್ಲಿ ಹಳದಿ ಕುಂಕು ಅಂತ ಮಾಡ್ತಾರೆ ಮಹಾರಾಷ್ಟ್ರ ಒಳಗೆ. ಅಂದರೆ ಮುತ್ತೈದೆ ಇರ್ತಾರಲ್ಲ, ಮುತ್ತೈದೆ ಅವರಿಗೆ ಏನಾದರೂ ಗಿಫ್ಟ್ ಕೊಡಬೇಕು. ಸೊ ಹಿಂಗಾಗಿ ಎಲ್ಲನೂ ಕೂಡಿ ಒಂದು ದಿನ ಮಾಡ್ಬೇಕಂತ ಅಂದ್ಕೊಂಡು ನನ್ನ ಫ್ರೆಂಡ್ಸ್ ಕೂಡ ಎಷ್ಟು ದಿನ ಆಯಿತು ಎಲ್ಲರೂ ಬರ್ತೇನೆ ಅಂತಿದ್ರು. ಬಟ್ ಯಾರಿಗೂ ಕರೆಯೋಕ್ಕಾಗ್ತಿರಲಿಲ್ಲ. ಅದಕ್ಕೋಸ್ಕರ ಇವಾಗ ನನ್ನ ಆಫೀಸ್ ಕಲೀಗ್ಸ್ ಕೂಡ ಬರತ್ತಾರೆ. ಎಲ್ಲರೂ ಆಫೀಸ್ ಮುಗಿಕೊಂಡು ನಾನು ಆಫೀಸ್ಗೆ ಬಂದು ಬಟ್ ಹಾಫ್ ಡೇ ತೊಗೊಂಡು ಬಂದು. ಸೊ ಮನೆ ಮತ್ತೆ ರೆಡಿಯಾಗಿ ನಿಮ್ಗೆ ಆಮೇಲೆ ಭೇಟಿ ಆಗ್ತೀನಿ. ಟೀನ್ 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 ನೋಡಿ ಡೆಕೋರೇಷನ್ ಯಾರಿಗೆ ಬೇಕಾದ್ರೆ ಹೇಳಿ ಬಂದು. ಮತ್ತೊಂದು ಇಲ್ಲಿ ನನ್ನ ತಂಗಿ ರಂಗೋಳಿ ತೆಗಿಯತ್ತಾಳು. ಆಮೇಲೆ ನಮ್ಮ ಪ್ರಿಯೋ ಕೂತು ನೋಡೋದಾನು. ಬಾಯ್, ಹಾಯ್, ಸೇ ಹಾಯ್, ಹಾಯ್. ನಮ್ಮ ಬೋರ್ ಬೈ ಚಲೋ ಬಾಯ್. ಆ್ಯಕ್ಚುಲಿ ಇದು ಮಾಡಿದ ಮೇಲೆ ಇಷ್ಟು ಮನಸ್ಸಿಗೆ ಸಮಾಧಾನ ಆಗತ್ತಿತ್ತಲ್ಲ ಈ ಡೆಕೋರೇಷನ್ ಇದೆಲ್ಲನೂ ಮಾಡಿದ ಮೇಲೆ. ಬಿಕಾಸ್ ನಾವು ಲಾಸ್ಟ್ 8 ಡೇಸ್ ಆಯಿತು ನುಸ್ತಾ ಒಂದು ಪ್ರಿಯೋಗನ ಬೋರ್ನಾನ್ ಪ್ರಿಪ್ರೇಷನ್ ಒಳಗಿದ್ದು. ನಾವು ಇವನ್ ಹಲ್ವಾಯಿದಾಗಿನ, ಆಮೇಲೆ ಟ್ರೈನ್, ಸೋಫಾ ಸೆಟ್, ಗಣಪತಿ ಬಪ್ಪ ಎಲ್ಲನೂ ಬಿಸ್ಕಿಟಿಂದ ಮನೆಯೊಳಗೆ ಮಾಡಿದ್ದು. ಸೊ ನಾವಾಗೆ ಮಾಡೋದು ಒಂದು ಇರ್ತೈತಲ್ಲ, ಅದು ಫೀಲ್ ಬೇರೆ ಇರ್ತೈತಿ. ಕೊಂಡು ತಂದ್ರೂ ಎಲ್ಲನೂ ಸಿಗ್ತೈತಿ. ಬಟ್ ನಮ್ಮ ಕೈಯಿಂದ ನಾವು ಮಾಡಿದ್ಮೇಲೆ ಒಂದು ಖುಷಿ ಇರ್ತದೆ, ಅದು ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಗುಂಡೆ ಅದ್ರ ಹಾಕಿದ ಕರೀರಿ ನಾನು ಬಾಯ್ ಹಾಕೋನು ಬಾಯ್ ಬೇರೆ
ಒಂದು ಬ್ಯಾಂಕ್ ಮತ್ತೆ ಕೊಡ್ತಾನೆ ಮಾಡ್ಲಿ ಒಂದ್ ತೋರ್ಸ ಪ್ರತ್ಯೇಕ ಇದೊಂದು ಕೊಳಲೊಂದು ಉಳಿತ್ಲಾ ಲಾಸ್ಟ್ ಒಂದು ಕೊಡ್ತೇನೆ ಅಲ್ಲಿ ಮುಂದೆ ಫೋಟೋ ಮೊಬೈಲ್ ಫೋಟೋ ಸೊ ಪ್ರಿಯೋಗ ಆರತಿ ಎಲ್ಲ ಬೆಳಗಿದ ಮೇಲೆ ಬೋರ್ನಾನ ಎಲ್ಲ ಎರೆದ ಮೇಲೆ ನಾನಿಲ್ಲಿ ಎಲ್ಲರಿಗೂ ಉಡಿ ತುಂಬೋದಿದ್ನು. ಸೊ ಮುತ್ತೈದರು ಎಷ್ಟು ಜನ ಬಂದಿದ್ದರು ಅವರೆಲ್ಲರಿಗೂ ನಾನು ಚೌರಂಗ್ ತಂದಿದ್ನು ಸಣ್ಣ. ಆಮೇಲೆ ಹಂಗೆ ನನ್ನ ಕಲೀಗ್ಸ್ ಯಾರ್ಯಾರಿದ್ರು ಮದುವೆ ಆಗುಲ್ದಾರ ಅವ್ರಿಗೆಲ್ಲರಿಗೂ ನಾನು ಟಿಫಿನ್ ಬಾಕ್ಸ್ ಥರ ಸಣ್ಣ ಡಬ್ಬಿ ತಂದಿದ್ನು. ಅದನ್ನ ಕೊಟ್ಟು ಎಲ್ಲರದು ಆಶೀರ್ವಾದ ತಗೊಂಡಿದ್ನು. कर्नाटक ते महाराष्ट्रपर्यंत पेरले जवस योगेश्वरसाठी गेली नमस सोमवार ಆಮೇಲೆ ನಾವು ಆ ದಿನ ಎಲ್ಲರಿಗೂ ಅಂತ ವೆಜ್ ಪುಲಾವ್, ಹಪ್ಪಳ ಹುರಿದಿದ್ದು, ಜಿಲೇಬಿ, ಆಮೇಲೆ ಸಲಾಡ್ ಮಾಡಿದ್ದು. ಸೊ ಫಸ್ಟ್ ಟೈಮ್ ನಾನು, ನನ್ನ ಹಸ್ಬೆಂಡ್, ಆಮೇಲೆ ನನ್ನ ತಂಗಿ ಕೂಡಿ ಇಷ್ಟೆಲ್ಲನೂ ಐಟಮ್ಸ್ ಮಾಡಿದ್ದು ಮನೆಯೊಳಗೆ. ಅದು 40 ಜನದ. ಸೊ ನಮ್ಗೆ ಪ್ರೌಡ್ ಆಗತ್ತಿತ್ತು ನಾವು ಇಷ್ಟು ಜನದೆಲ್ಲ ಮಾಡಿದ್ದೇವೆ ಅಂತ. ಆಮೇಲೆ ಊಟ ಕೂಡ ಭಾಳ ಮಸ್ತಾಗಿತ್ತು. ಎಲ್ಲರೂ ಹೇಳಿದ್ರು ಮಸ್ತಾಗಿತ್ತು ಅಂತ. ಸೊ ನಮ್ದು ಪ್ರೌಡ್ ಆಯ್ತು ಆ ದಿನ ಇಷ್ಟು ಚಲೋ ಆಗಿ ನಾವು ಮಾಡ್ತೀವಿ ಅಂತ ಅನಿಸ್ತು. ಸೊ ಫೈನಲಿ ನೋಡ್ಬೋದು ಈ ರೀತಿ ಅವತಾರ ಆಗೈತಿ. ಮಸ್ತಾಗಿ ಪ್ರಿಯೋಗಂದ ಬೋರ್ನಾನ ಆಯಿತು. ಭಾಳ ಎಲ್ಲರೂ ಬಂದಿರು ಕರ್ದಿನಿ. ಅವ್ರಿಗೆ ಎಲ್ಲರೂ ಬಂದು 1-2 ಜನ ಅಷ್ಟೇ ಬರಲಿಲ್ಲ ನನ್ನ ಫ್ರೆಂಡ್ಸ್ ಒಳಗೆ. ಬಟ್ ಆಲ್ಮೋಸ್ಟ್ ಎಲ್ಲರೂ ಬಂದಾರ ನೋಡಿ ಮಸ್ನ ಹಳದಿ ಕುಂಕುದ. ಸೊ ಮಸ್ತಾಗಿ ಬೋರ್ನಾನ ಆಯಿತು. ಮಸ್ತ್ ಮಜಾ ಮಾಡಿದ್ವು. ಎಲ್ಲರೂ ಬಂದರು, ಖುಷಿ ಆಯಿತು. ನಮ್ಮ ಕಡೆ ಎಷ್ಟು ಪಾಸಿಬಲ್ ಆಗಿತ್ತು ಅಷ್ಟೇ ವೀಡಿಯೋ ಮಾಡಿದ್ವಿ. ಬಿಕಾಸ್ ಎಲ್ಲನೂ ವೀಡಿಯೋ ಮಾಡೋದು ಪಾಸಿಬಲ್ ಇಲ್ಲ ಆಗಿತ್ತು. ಬಟ್ ಫೋಟೋಸ್ ಯಾವ್ಯಾವ ಅವತ್ತು ನಾನು ನಿಮ್ಮ ಜೊತೆ ಅಟ್ಯಾಚ್ ಮಾಡಿರ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಬಂದಿದ್ದಕ್ಕೆ. ನಮ್ಮ ಪ್ರಿಯೋಗ ಅದು ಹಲ್ವಾ ಇದಾಗಿನೆಲ್ಲ ಕಟ್ಕೊಂಡೆ ಸ್ವಲ್ಪ ಕಿರಿಕಿರಿ ಮಾಡಿದೆ. ನಾವು ಅಷ್ಟು ಕಷ್ಟಪಟ್ಟು ಮಾಡಿದ್ದು. ಬಟ್ ಅವ್ನು ಕಂಫರ್ಟ್ ಇದ್ದಿಲ್ಲ ಅದಕ್ಕೆ ಕಟ್ಕೊಂಡು ಪ್ರಿಯೋಗ್ ನೋ ಅವ್ನು ಕಟ್ಕೊಳ್ಳಿಲ್ಲ. ಬಟ್ ಇಟ್ಸ್ ಓಕೆ. ಅವ್ನು ಕಂಫರ್ಟ್ ಇರೋದು ಇಂಪಾರ್ಟೆಂಟ್. ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀರಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಭೇಟಿ ಆಗ್ತಾನೆ ಇರೋನು. ಅಲಿಸ್ತಾನೆ ಎಲ್ಲರಿಗೂ ಬಾಯ್. ಲೀವ್ ಲವ್ ಆ್ಯಂಡ್ ಲವ್. ಪ್ರಿಯೋಗ್ ಬಾಯ್ ಮಾಡು. ಸೇ ಬಾಯ್ ಮಾಡು. ಅಲ್ಲಿ ನೋಡ್ರಿ ಡೆಕೋರೇಷನ್ ಅವ್ನು ಒಂದು ಬಲೂನ್ ತೆಗೆದು ಹೋಗುದು. ಸೊ ಮಸ್ತ್ ಪ್ರೊಡಕ್ಟಿವ್ ಡೇ ಆಗಿತ್ತು. ಬಾಯ್.